ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ 64ನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ಗುರು ಬಸವಣ್ಣನವರ ಭಕ್ತನ ಭಕ್ತ ಸ್ಥಳದ ವಚನಗಳನ್ನ ಚಿಂತನೆ ಮಾಡ್ತಾ ಇದ್ದೇವೆ. ಅದರಲ್ಲಿ 285ನೇ ವಚನ ತನಕ ನಾವು ಚಿಂತನೆ ಮಾಡಿ, ಈಗ ಈ ಸಂಚಿಕೆಯಲ್ಲಿ 286ರಿಂದ 290ನೇ ವಚನದ ತನಕ ಅರಿಯುವ ಪ್ರಯತ್ನವನ್ನ ಮಾಡೋಣ. ಭಕ್ತನ ಭಕ್ತ ಸ್ಥಳ ಅಂತಂದ್ರೆ ಇಲ್ಲಿ ಶ್ರದ್ಧೆ ಅತ್ಯಂತ ಪ್ರಾಮುಖ್ಯವಾಗಿರುವುದು. ನಮ್ಮ ಮನದಲ್ಲಿರುವ ಕಾಠಿಣ್ಯತೆಗಳನ್ನ ದೂರ ಮಾಡುವುದು, ದುರ್ಗುಣಗಳನ್ನ, ಕಠಿಣವಾದಂತ ದುರ್ಗುಣಗಳನ್ನ. ಯಾಕೆಂದ್ರೆ ಪೃಥ್ವಿ ತತ್ವ ಬರುವುದೇ ಕಾಠಿಣ್ಯಕ್ಕೆ, ಅಥವಾ ಕಾಠಿಣ್ಯ ಬರುವುದೇ ಪೃಥ್ವಿ ತತ್ವದಲ್ಲಿ. ಆ ಮನಸ್ಸಿನಲ್ಲಿ ನಮ್ಮ ಆಚರಣೆಗಳಲ್ಲಿ ಇರುವಂತ ಎಲ್ಲ ಕಾಠಿಣ್ಯಗಳನ್ನ ಒಂದೊಂದಾಗಿ ನಮ್ಮಿಂದ ದೂರ ಮಾಡುವುದೇ ಈ ಪೃಥ್ವಿ ತತ್ವದ ಅಥವಾ ಭಕ್ತ ಸ್ಥಳದ ಒಂದು ಉದ್ದೇಶ. ಆ ನಿಟ್ಟಿನಲ್ಲಿ ಗುರು ಬಸವಣ್ಣನವರು ನಮ್ಮನ್ನ ಒಂದೊಂದು ವಚನದಲ್ಲಿ ಒಂದೊಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ನಾವು ಅದನ್ನ ಅರಿಯುವ ಪ್ರಯತ್ನವನ್ನ ಮಾಡೋಣ. ಈಗ 286ನೇ ವಚನ ಈ ರೀತಿ ಇದೆ. ಲಿಂಗದಲ್ಲಿ ಕಠಿಣ ಉಂಟೆ, ಜಂಗಮದಲ್ಲಿ ಕುಲ ಉಂಟೆ, ಪ್ರಸಾದದಲ್ಲಿ ಅರುಚಿಯುಂಟೆ, ಈ ತ್ರಿವಿಧದಲ್ಲಿ ಭಾವಭೇದವ ನರಸುವೆನು, ಕೂಡಲ ಸಂಗಮ ದೇವ ಧಾರಾವಟ್ಟಲೆನ್ನ ಭಕ್ತಿ ಅಂತ ಹೇಳ್ತಾ ಇದ್ದಾರೆ. ಏನ್ ಈ ವಚನದ ಅರ್ಥ ಅಂದ್ರೆ, ಲಿಂಗದಲ್ಲಿ ಕಠಿಣ ಉಂಟೆ. ಲಿಂಗ ಅನ್ನುವುದರಲ್ಲಿ ಕಠಿಣ ಅಂತಂದ್ರೆ ಮೃದು, ಆಮೇಲೆ ಕಠಿಣ ಅಂತ ಎರಡು ಗುಣಗಳು ಬರ್ತಾವಲ್ಲ, ಮೃದುವಾಗಿರುವುದು, ಕಠಿಣವಾಗಿರುವುದು. ಲಿಂಗದಲ್ಲಿ ಕಠಿಣ ಉಂಟೆ. ಹಾಗಾದ್ರೆ ಲಿಂಗವನ್ನ ನಾವು ಮುಟ್ಟಿ ನೋಡಿದ್ರೆ ಕಠಿಣ ಇಲ್ವಾ ಅಂತ ಪ್ರಶ್ನೆ ಬರುತ್ತೆ. ಈಗ ಲಿಂಗ ಕಠಿಣವಾಗಿದೆಯೋ, ಸಾಫ್ಟ್ ಆಗಿದೆಯೋ, ಸ್ಮೂತ್ ಆಗಿದೆಯೋ, ಮೃದುವಾಗಿದೆಯೋ? ಕಠಿಣವಾಗಿದೆ ಮುಟ್ ನೋಡಿದ್ರೆ. ಆದ್ರೆ ಆ ಲಿಂಗವನ್ನ ಕುರಿತು ಬಸವಣ್ಣನವರು ಹೇಳ್ತಾ ಇಲ್ಲ. ಲಿಂಗ ಅಂತಂದ್ರೆ ಯಾವ್ದಕ್ಕೆ ಹೇಳ್ತಾರೆ ಅಂತಂದ್ರೆ, ಬಯಲು, ಇಡೀ ಬಯಲು ಏನಿದೆ ಇದಕ್ಕೆ ಲಿಂಗ ಅಂತ ಕರೀತಾರೆ. ಆ ಬಯಲಿಗೆ ಎಲ್ಲಾದ್ರೂ ಕಾಠಿಣ್ಯ ಇದೆಯಾ? ಬಯಲೇ ಲಿಂಗ. ಆ ಬಯಲಿಗೆ ಕಾಠಿಣ್ಯ ಇರ್ಲಿಕ್ಕೆ ಸಾಧ್ಯನಾ? ಇಲ್ಲ. ಹಾಗೆ ಇಲ್ಲಿ ಲಿಂಗ ಅಂತ ಸಾಧಕನಿಗೆ ಯಾವುದಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಅವನ ನಡೆನುಡಿ ಆಚಾರ ವಿಚಾರಗಳು. ನಡೆನುಡಿ ಆಚಾರ ವಿಚಾರಗಳೇ ಲಿಂಗ ಇಲ್ಲಿ. ಯಾಕೆಂದ್ರೆ ಅಕ್ಕಮಹಾದೇವಿ ತಾಯಿಯವರ ಒಂದು ವಚನ ಬರುತ್ತೆ, ಅಂಗದಲ್ಲಿ ಆಚಾರವ ತೋರಿದ ಆ ಆಚಾರವೇ ಲಿಂಗವೆಂದರು ಹಿತ ಸಂಗನ ಬಸವಣ್ಣ ಅಂತ ಒಂದು ವಚನ ಬರುತ್ತೆ. ಆ ವಚನದ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ, ನಮ್ಮ ಅಂಗ ಅಂತಂದ್ರೆ ದೇಹದಲ್ಲಿ ಅಳವಡಿಸಲ್ಪಟ್ಟ ಆಚಾರಗಳು ಅಂದ್ರೆ ಕ್ರಿಯೆಗಳು. ನಮ್ಮ ನಡೆನುಡಿ, ಕ್ರಿಯೆ ಅಂತಂದ್ರೆ ಏನು? ನಡೆ ನುಡಿ ಮಾಡುವ ಪ್ರತಿಯೊಂದು ಕ್ರಿಯೆ, ಕೆಲಸ ಕಾರ್ಯಗಳು, ಇವೆಲ್ಲವೂ ಕೂಡ ಆಚಾರಗಳಿಗೆ ಬರುತ್ತೆ. ಈ ಆಚಾರಗಳೇ ಲಿಂಗ ಅಂತ ಹೇಳ್ತಾರೆ. ಲಿಂಗ ಅಂತಂದ್ರೆ ಕಟ್ಟಿಕೊಂಡ ಇಷ್ಟಲಿಂಗವಾಗಲಿ, ಗುಡಿಯಲ್ಲಿನ ಸ್ಥಾವರ ಲಿಂಗವಾಗಲಿ ಅಲ್ಲ. ಇಲ್ಲಿ ಈ ವಚನದಲ್ಲಿ ಲಿಂಗ ಅಂತಂದ್ರೆ ನಮ್ಮ ನಡೆನುಡಿ, ಕ್ರಿಯೆಗಳು, ವರ್ತನೆಗಳು ಏನಿದೆ ಅದಕ್ಕೆ ಲಿಂಗ ಅಂತ ಕರೀತಾರೆ. ಇದು ಯಾವ ರೀತಿ ಇರಬೇಕು? ಮೊದಲಿಗೆ ಹೇಳ್ದಂಗೆ ಬಯಲಿಗೆ ಕಠಿಣ ಇರೋದಿಲ್ಲ. ಹಾಗೆ ಇದು ಬಯಲಾಗಿರಬೇಕು ಅಂತ. ಬಯಲಾಗಿರುವುದು ಅಂತಂದ್ರೆ ಏನರ್ಥ? ಅದರಲ್ಲಿ ನಾನಿಲ್ಲದಿರುವುದು ಅಂದ್ರೆ ಏನರ್ಥ? ಅಹಂಕಾರ ರಹಿತವಾಗಿರುವುದು, ಭೃತ್ಯಾಚಾರ ಮೊದಲಾಗಿರುವುದು. ಆಗ ಅದು ಸಂಪೂರ್ಣವಾಗಿ ಬಯಲಾಗಿರುತ್ತೆ. ಯಾವಾಗ ನಾನು ಅನ್ನುವ ಒಂದು ಅಂಶ ಸೇರ್ಕೊಳ್ಳುತ್ತೆ, ಮಾಡುವ ಎಲ್ಲಾ ಕ್ರಿಯೆಗಳಲ್ಲೂ ಕೂಡ ಇದು ನನ್ನಿಂದಲೇ ಆಯ್ತು, ನನ್ನಿಂದಲೇ ಆಗಬೇಕು, ನಾನೇ ಇದಕ್ಕೆ ಪ್ರತಿಯೊಂದು ಕ್ರಿಯೆಗೂ, ಇದು ನನಗೆ ಬಿಟ್ರೆ ಬೇರೆಯವರಿಗೆ ಗೊತ್ತಿಲ್ಲ, ನನ್ನಷ್ಟು ಜ್ಞಾನಿ ಯಾರೂ ಇಲ್ಲ, ಅಥವಾ ನನ್ನಷ್ಟು ದಡ್ಡ ಯಾರೂ ಇಲ್ಲ, ನನ್ನಷ್ಟು ಮೂರ್ಖ ಯಾರೂ ಇಲ್ಲ, ನನ್ನಂತ ವಿಜ್ಞಾನಿ ಯಾರೂ ಇಲ್ಲ. ಹೀಗೆ ನಾನು ಅಂತ ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಅಲ್ಲಿ ಏನಾಗ್ತಾ ಇದೆ, ಬಯಲಿಗೂ ಈ ಜೀವಾತ್ಮನಿಗೂ ಒಂದು ಅಡ್ಡಗೋಡೆ ಬರುತ್ತೆ. ಆ ಅಡ್ಡಗೋಡೆ ಇಲ್ದಿದ್ರೆ ಇವನು ಕೂಡ ಬಯಲೆ. ಆ ಅಡ್ಡಗೋಡೆಯನ್ನ ಅಥವಾ ಪರದೆ ಏನಿದೆ, ತೆಳುವಾದ ಪರದೆ, ಅಹಂಕಾರದ ಪರದೆ ಇರುತ್ತೆ, ಎಲ್ಲರಲ್ಲೂ ಬಂದ್ಬಿಟ್ಟಿರುತ್ತೆ. ಅದು ಅತಿ ಸೂಕ್ಷ್ಮವಾಗಾದ್ರೂ ಕೂಡ ಒಂದು ಅಹಂಕಾರದ ಪರದೆ ಇರುತ್ತೆ. ಸೂಕ್ಷ್ಮ ಅಹಂಕಾರ ಅಂತ ಕರೀತಾರೆ. ಸ್ಥೂಲ ಅಹಂಕಾರ, ಸೂಕ್ಷ್ಮ ಅಹಂಕಾರ. ಅಹಂಕಾರ ಆರಂಭದಲ್ಲಿ ಗಾಢವಾಗಿ ಕಂಡ್ರು, ನಾನು ಎಷ್ಟೇ ನಿರ್ಮೂಲನೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ರೂ ಕೂಡ ಅದು ಸೂಕ್ಷ್ಮವಾಗಿ ಪ್ರತಿಯೊಬ್ಬ ಮನುಷ್ಯನಲ್ಲೂ ಇದ್ದೇ ಇರುತ್ತೆ. ಆ ಸೂಕ್ಷ್ಮತೆಯ ಅಹಂಕಾರವನ್ನು ಕೂಡ ತೆಗಿಬೇಕು ಅನ್ನೋದು ಶರಣರ ಒಂದು ಅಭಿಪ್ಸೆ. ಆ ನೆಲೆಯಲ್ಲಿ
ಲಿಂಗದಲ್ಲಿ ಕಠಿಣ ಉಂಟೆ ಅಂದ್ರೆ ಲಿಂಗದಲ್ಲಿ ಕಾಠಿಣ್ಯತೆ ಇರಲಿಕ್ಕೆ ಸಾಧ್ಯ ಇಲ್ಲ. ಮೂಲ ಲಿಂಗದಲ್ಲಿ ಅಂದ್ರೆ ಬಯಲಿನಲ್ಲಿ ಕಾಠಿಣ್ಯ ಇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಬಯಲ ಸಿದ್ಧಾಂತವನ್ನ ಹೇಳುವಂತವ್ರು ಅಥವಾ ಬಯಲ ಸಿದ್ಧಾಂತದ ಕಡೆಗೆ ಹೆಜ್ಜೆ ಹಾಕುವಂತ ಸಾಧಕ ಜೀವಿಗಳು ಆ ಒಂದು ಪರದೆಯನ್ನ ಕಟ್ಟಿಕೊಬಿಟ್ರೆ, ಅಹಂಕಾರದ ಪರದೆಯನ್ನ ಕಟ್ಟಿಕೊಂಡ್ರೆ ಕಠಿಣದ ಆಗ ಏನಾಗ್ತಾ ಇದೆ, ನಮ್ಮ ಜೀವನ ಕಠಿಣ ಆಗ್ತಾ ಇದೆ. ಕಠಿಣ ಅಂತಂದ್ರೆ ಏನು? ಎಲ್ಲದರಲ್ಲೂ ಹಾರ್ಶ್ ಬಿಹೇವಿಯರ್, ವರ್ತನೆಗಳು, ಅಹಂಕಾರದ ವರ್ತನೆಗಳು, ದರ್ಪದ ವರ್ತನೆಗಳು, ಅಜ್ಞಾನದಿಂದ ಇರ್ಬೋದು, ಯಾವುದೇ ರೀತಿಯಿಂದ ಇರ್ಬೋದು, ವರ್ತನೆಗಳು ನಮ್ಮಲ್ಲಿ ಆ ರೀತಿ ಪ್ರಕಟಗೊಳ್ತಾ ಇರ್ತವೆ. ಹಾಗಾಗಿ ಆ ರೀತಿಯಾಗಿ ಕಠಿಣತೆ ಇರಬಾರದು ಲಿಂಗದಲ್ಲಿ ಅಂತ. ನಮ್ಮ ಕ್ರಿಯೆಗಳಲ್ಲಿ, ಆಚಾರಗಳಲ್ಲಿ, ವರ್ತನೆಗಳಲ್ಲಿ ಅಂತ ಹೇಳಿದ್ದಲ್ಲ, ಕಾಠಿಣ್ಯ ಇರಬಾರದು ಅನ್ನುವುದು ಅದರ ಸಂದೇಶ. ಜಂಗಮದಲ್ಲಿ ಕುಲ ಉಂಟೆ. ಜಂಗಮ ಅಂತಂದ್ರೆ ಏನು? ನಾವು ಇವತ್ತು ನೋಡ್ತಾ ಇರೋದು ಜಂಗಮ ಅಂತಂದ್ರೆ ವೇಷಧಾರಿ, ಅಂದ್ರೆ ಒಬ್ಬ ವ್ಯಕ್ತಿ ಕಾವಿದಾರಿಯನ್ನ ಹಾಕೊಂಡು ಬಂದ್ರೆ ಅವನಿಗೆ ಜಂಗಮ ಅಂತ ಇವತ್ತು ಕರಿತಾ ಇದ್ದೀವಿ. ಇದಲ್ಲ. ವಚನದ ಅರ್ಥದಲ್ಲಿ ಜಂಗಮ ಅಂತಂದ್ರೆ ಏನು? ಹಲವಾರು ಬರುತ್ತೆ ಅರ್ಥಗಳು. ಜ್ಞಾನ ಅಂತ ಬರುತ್ತೆ, ಜ್ಞಾನಕ್ಕೂ ಜಂಗಮ ಅಂತ ಕರೀತಾರೆ. ಒಬ್ಬ ಅನುಭಾವಿಗೂ ಜಂಗಮ ಅಂತ ಕರೀತಾರೆ. ಅನುಭಾವಿ ವ್ಯಕ್ತಿ, ಮನುಷ್ಯ, ಆ ಮನುಷ್ಯನಲ್ಲಿರುವ ಜ್ಞಾನಕ್ಕೂ ಜಂಗಮ ಅಂತ ಕರೀತಾರೆ. ಹೀಗೆ ಆಮೇಲೆ ಇಡೀ ಸಮಾಜಕ್ಕೂ ಕೂಡ ಜಂಗಮ ಅಂತ ಕರೀತಾರೆ. ಇಲ್ಲಿ ಯಾವುದನ್ನ ಹೇಳ್ತಾ ಇದ್ದಾರೆ? ಜ್ಞಾನವನ್ನ ಕುರಿತು ಹೇಳ್ತಾ ಇದ್ದಾರೆ. ಜ್ಞಾನಕ್ಕೆ ಜಾತಿ ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಜ್ಞಾನಕ್ಕೆ ಯಾವ ಜಾತಿ ಇರುತ್ತೆ? ಯಾವುದೇ ಜಾತಿಯಿಂದ ಹುಟ್ಟಿ ಬಂದ ವ್ಯಕ್ತಿ ಒಂದು ಉತ್ತಮವಾದ ವಿಚಾರವನ್ನ ಸಮಾಜಕ್ಕೆ ಕೊಟ್ರೆ ಸಮಾಜ ಅದನ್ನ ಒಪ್ಕೋಬೇಕು ಅಂತ, ಆ ಜ್ಞಾನವನ್ನ ಒಪ್ಕೋಬೇಕು. ಅವನು ಯಾವ ಹುಟ್ಟಿನಿಂದನಾರು ಬಂದಿರಲಿ, ಅವನ ಕಾರ್ಯಕ್ರಿಯೆಯನ್ನು ಕಾಯಕ ಯಾವ್ದಾರಾಗಿರ್ಲಿ, ಅವ್ರ ತಂದೆ ತಾಯಿ ಯಾರಾಗಿರ್ಲಿ, ಅವನು ಜ್ಞಾನವನ್ನ ಹೇಳ್ತಾ ಇದ್ದಾನೆ ಅಂತಂದ್ರೆ ಆ ಜ್ಞಾನ ಒಂದು ಅಕ್ಸೆಪ್ಟಬಲ್, ಅಂದ್ರೆ ಅದನ್ನ ಒಪ್ಕೋಬಹುದಾದಂತ ಜ್ಞಾನ ಇದೆ ಅಂತಂದ್ರೆ ಅವನ ಮೂಲವನ್ನ ಅರಸದೆ ನಾವು ಜ್ಞಾನವನ್ನ ಒಪ್ಕೋಬೇಕು. ಆದ್ರೆ ನಾವು ಏನ್ ಮಾಡ್ತೀವಿ, ಅವನು ಯಾವ ಜಾತಿಯವನು ಅಂತ ನೋಡಿ ಜ್ಞಾನವನ್ನ ಒಪ್ಕೊಳ್ತೀವಿ. ಇದು ದುರಂತ. ಅದಕ್ಕೆ ಬಸವಣ್ಣನವ್ರು ಏನ್ ಹೇಳ್ತಾ ಇದ್ದಾರೆ ಇಲ್ಲಿ? ಜಂಗಮದಲ್ಲಿ ಜಾತಿ ಕುಲ ಉಂಟೆ, ಕುಲ ಇರಬಾರದು ಇದರಲ್ಲಿ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇವತ್ತಿಗೂ ಕೂಡ ನಾವ್ ಏನ್ ಮಾಡ್ತಾ ಇದ್ದೀವಿ ಅಂದ್ರೆ, ಶರಣ ಸಂಪ್ರದಾಯದಲ್ಲೇ, ಲಿಂಗಾಯತ ಸಂಪ್ರದಾಯದಲ್ಲೇ ಏನ್ ಮಾಡ್ತಾ ಇದ್ದೀವಿ, ಶರಣರನ್ನೇ ನಾವು ಕುಲವಿಟ್ಟು ಗುರುತಿಸ್ತಾ ಇದ್ದೀವಿ. ಇವರು ದಲಿತ ಶರಣರು ಅಂತ ಹೇಳ್ತೀವಿ. ಕೆಲವು ಶರಣರ ಹೆಸರನ್ನೆಲ್ಲ ಹೇಳ್ಬಿಟ್ಟು ದಲಿತ ಶರಣರ ಜಯಂತಿ ಅಂತ ಮಾಡ್ತಾರೆ, ಅಥವಾ ಈಕೆ ದಲಿತ ವಚನಕಾರ್ತಿ, ಈತ ದಲಿತ ವಚನಕಾರ. ಈ ರೀತಿಯಾಗಿ ನಾವು ಅಬದ್ಧತೆಯಿಂದ ಮಾತನಾಡೋದನ್ನ ನಾವು ಕೇಳಿದ್ದೀವಿ, ನೋಡಿದ್ದೀವಿ. ಇದು ತಪ್ಪು. ಯಾವುದೇ ಶರಣರು ದಲಿತ ಶರಣರಲ್ಲ, ನಿಮ್ನ ವರ್ಗದ ಶರಣರಲ್ಲ. ಯಾಕೆಂದ್ರೆ ಅವರು ಅದನ್ನ ಬಿಟ್ಟು ಹಾಕಿ ಬಂದು ಜ್ಞಾನ ಸಂಪಾದನೆ ಮಾಡಿ ಅನುಭಾವಿಗಳಾಗಿ, ಅನುಭವವನ್ನ ಸಂಪಾದನೆ ಮಾಡಿ ಅನುಭಾವಿಗಳಾಗಿದ್ದಾರೆ. ಅಂದ ಮೇಲೆ ಅವರ ಪೂರ್ವಾಶ್ರಮದ ಹುಟ್ಟಿನಿಂದ ಬಂದಂತ ಪೂರ್ವಾಶ್ರಮದ ಯಾವುದೂ ಕೂಡ ಅಲ್ಲಿ ಸಂಬಂಧ ಬರೋದಿಲ್ಲ. ಅವರನ್ನ ದಲಿತರು ಅಂತಲೇ ಆಗ್ಲಿ, ಅಸ್ಪೃಶ್ಯರಂತೆ ಆಗ್ಲಿ, ಅಥವಾ ಇನ್ನೊಂದೆಂಥದ್ದು ಹೇಳ್ತೇವಲ್ಲ, ಆ ತರದ ಪದ ಬಳಕೆಯನ್ನ ಮಾಡಿ ಅಂಥ ಶರಣರು ಅಂತ ಗುರುತಿಸುವಂತ ಒಂದು ವ್ಯವಸ್ಥೆಯೇ ತಪ್ಪು. ಇವತ್ತಿಗೂ ಕೂಡ ಸೂಳೆ ಸಂಕವೆ ಅಂತ ಹೇಳ್ತಾರೆ, ಶರಣೆ ಸೂಳೆ ಸಂಕವೆ. ಅಲ್ಲಿ ಶರಣೆ ಸಂಕವೆ ಅಂತ ಬಂದ ಮೇಲೆ ಸೂಳೆಯ ಪದ ಯಾಕೆ ಬರ್ಬೇಕು? ಶರಣೆ ಸಂಕವೆ ಅಷ್ಟೇ ಬರ್ಬೇಕು. ಆದ್ರೆ ಇವತ್ತಿಗೂ ಕೂಡ ಪ್ರಚಾರದಲ್ಲಿ ಮಾತಾಡ್ಬೇಕಾದ್ರೆ ಮಾತಿನ ಅಬ್ಬರದಲ್ಲಿ ಹೇಳ್ಬಿಡ್ತಾರೆ, ಬಸವಣ್ಣ ಏನ್ ಮಾಡ್ದ, ಸೂಳೆಯನ್ನ ಕರ್ಕೊಬಂದು ಶರಣೆಯನ್ನು ಮಾಡಿದೆ. ಉದಾಹರಣೆಗೆ ಸೂಳೆ ಸಂಕವೆ ಹೇಳ್ತಾರೆ. ಆ ರೀತಿ ಪದ ಪ್ರಯೋಗ ತಪ್ಪು. ಶರಣೆ ಸಂಕವೆ ಅಂತ ಅಷ್ಟೇ ನಾವು ಹೇಳ್ಬೇಕು. ಅವರು ಆ ವೇಶ್ಯಾವೃತ್ತಿಯನ್ನ ಬಿಟ್ಟು ಬಂದು ಶರಣೆಯಾದ ಮೇಲೆ ಇಲ್ಲಿ ಅವರು ಶರಣ ಸಂಕವೆ ಅಷ್ಟೇ, ಅದನ್ನ ಮಾತ್ರ ಇಟ್ಕೋಬೇಕು. ಅವರು ಕೊಟ್ಟ ಜ್ಞಾನವೂ ಕೂಡ ಇಲ್ಲಿ ಸಮಾನವಾದ ಜ್ಞಾನ, ಅದನ್ನ ನಾವು ಒಪ್ಪಿಕೊಂಡು ಆ ರೀತಿಯಾಗಿ ನಮ್ಮ ನಡೆನುಡಿಗಳು ಇರಬೇಕು. ಅಲ್ಲಿ ಕುಲವನ್ನ ಅರಸಬಾರದು, ಕಾಯಕವನ್ನ ಅರಸಬಾರದು, ಇವೆಲ್ಲ ವಿಚಾರಗಳು ಬರ್ತವೆ. ಪ್ರಸಾದದಲ್ಲಿ ಅರುಚಿ ಉಂಟೆ. ಪ್ರಸಾದದಲ್ಲಿ ಅಂತಂದ್ರೆ ನಾವು ಸೇವಿಸುವಂತ ಯಾವುದೇ ಒಂದು ಅದರಲ್ಲಿ ಅರುಚಿ, ಪ್ರಸಾದ ಅಂತಂದ ಮೇಲೆ ಮುಗೀತು, ಅದು ಪ್ರಸಾದ ಅಷ್ಟೇ. ಅದು ಉಪ್ಪು, ಹುಳಿ, ಖಾರ, ಒಗರು, ಅದಾಗಿದೆ ಇದಾಗಿದೆ ಯಾವುದೂ ಕೂಡ ಇಲ್ಲ, ಅದು ಪ್ರಸಾದ. ಯಾಕೆಂದ್ರೆ ಅದು ದೇವನಿಂದ ಬಂದಂತಹದ್ದು. ಅಂದ್ರೆ ಯಾವುದು ದೇವನಿಂದ ಬಂದದ್ದು? ನಾವು ಸ್ವೀಕರಿಸುವ ಎಲ್ಲವೂ ಕೂಡ, ಗಾಳಿ, ನೀರು, ಆಹಾರ, ಸ್ನೇಹ, ಸಂಬಂಧಗಳು ಎಲ್ಲವೂ ಕೂಡ ಪ್ರಸಾದವೇ. ಇಲ್ಲಿ ಎಲ್ಲವನ್ನು ಕೂಡ ಪ್ರಸಾದಮಯವಾಗಿ ನಾವು ಸ್ವೀಕಾರ ಮಾಡಿದಾಗ ಏನಾಗುತ್ತೆ, ಜೀವನ ಪ್ರಸನ್ನವಾಗಿರುತ್ತೆ. ನಾವು ಇವುಗಳನ್ನ ವಿಷಮಯವಾಗಿ ನಾವು ಈ ರೀತಿ ರುಚಿ ನೋಡ್ತಾ ಹೋದ್ರೆ ಎಲ್ಲದರಲ್ಲೂ ಕೂಡ, ತಿನ್ನೋ ಆಹಾರ ಅಷ್ಟೇ ಅಲ್ಲ, ಎಲ್ಲದರಲ್ಲೂ ಕೂಡ
ರುಚಿ ನೋಡ್ತಾ ನೋಡ್ತಾ ಹೋದ್ರೆ ಏನಾಗುತ್ತೆ, ಆಗ ನಮ್ಮ ಬದುಕು ಪ್ರಸನ್ನಮಯ ಆಗೋದಿಲ್ಲ, ಅದು ದ್ವೇಷಮಯ ಅಥವಾ ವಿಷಕಾರಿ ಒಂದು ವಿಚಾರ ಆಗುತ್ತೆ. ಅದನ್ನ ಹೇಳ್ತಾ ಇದ್ದಾರೆ. ಈ ತ್ರಿವಿಧದಲ್ಲಿ ಭಾವಭೇದವನ್ನು ಅರಸುವೆನು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವೇನ್ ಮಾಡ್ತೀವಿ ಮನುಷ್ಯರು, ಈ ಬರೀ ಇದರಲ್ಲಿ ಜಾತಿ ಇದು ಅಹಂಕಾರ ಇವುಗಳನ್ನೆಲ್ಲ ಮುಂದಿಟ್ಕೊಂಡು ನಾವು ಕೆಳಮುಖವಾಗಿ ಹರಿತಾ ಇದ್ದೇವೆ ಹೊರತು ಮೇಲ್ಮುಖವಾಗಿ ಹೋಗ್ತಾ ಇಲ್ಲ ಅನ್ನೋ ವಿಚಾರವನ್ನ ಹೇಳ್ತಾ ಇದ್ದಾರೆ. ಧಾರಾವಟ್ಟಲೆನ್ನ ಭಕ್ತಿ ಅಂತ ಹೇಳ್ತಾರೆ. ಧಾರಾವಟ್ಟಲು ಅಂದ್ರೆ ಏನು ಅಂದ್ರೆ, ಈ ಸ್ಥಾವರದ ಗುಡಿಗಳಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ, ಲಿಂಗದ ಮೇಲೆ ನೀರ್ ಬೀಳ್ಲಿಕ್ಕಿಂತ ಮೇಲೊಂದು ಪಾತ್ರೆಯನ್ನ ಇಟ್ಟಿರ್ತಾರೆ, ಅದ್ರ ಕೆಳಗಡೆ ತೂತು ಮಾಡಿರ್ತಾರೆ. ಆ ಪಾತ್ರೆಯನ್ನ ಮೇಲೆ ತೂಗು ಹಾಕಿ ಅದರಲ್ಲಿ ನೀರ್ ಹಾಕಿರ್ತಾರೆ. ಆ ಒಂದೊಂದೇ ಹನಿ ಅಥವಾ ಸ್ವಲ್ಪ ಹನಿ ಪಾತ್ರೆಯಿಂದ ಕೆಳಗಡೆ ಲಿಂಗದ ಮೇಲೆ ಬೀಳ್ತಾ ಇರುತ್ತೆ. ಅದರಲ್ಲಿ ಎಷ್ಟೇ ನೀರ್ ಹಾಕಿದ್ರು ಕೂಡ ಅದು ಏನಾಗ್ತಾ ಇರುತ್ತೆ, ಅದು ಸೋರ್ಲಿಕ್ಕೋಸ್ಕರನೇ ಮಾಡಿರ್ತಾರೆ, ಲಿಂಗದ ಮೇಲೆ ಬೀಳ್ತಾ ಇರುತ್ತೆ ಅಭಿಷೇಕ ಮಾಡ್ಲಿಕ್ಕೆ. ಹಾಗೆ ಇಲ್ಲಿ ಅಭಿಷೇಕ ಮಾಡೋ ವಿಚಾರ ಹೇಳ್ತಿಲ್ಲ. ಆ ಪಾತ್ರೆಯಲ್ಲಿರೋ ತೂತಾದ ಪಾತ್ರೆಯಲ್ಲಿ ಹಾಕಿದ ನೀರ್ ಹೆಂಗ್ ಸೋರೋಗುತ್ತೋ ಹಾಗೆ ನನ್ನ ಭಕ್ತಿ ವ್ಯರ್ಥವಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ನನ್ನ ನಡೆನುಡಿಗಳು ಈ ರೀತಿಯಾಗಿರೋದ್ರಿಂದ ನಾನು ಶುದ್ಧನಲ್ಲ. ಅಂದ್ರೆ ಭಕ್ತ ಆ ರೀತಿ ಗುಣಗಳನ್ನ ಇಟ್ಕೋಬಾರ್ದು ಅಂತ ಅದರ ಅರ್ಥ. ಬಸವಣ್ಣವ್ರು ಶುದ್ಧ ಅಲ್ಲ ಅಂತಲ್ಲ, ಅವರು ಶುದ್ಧವಾಗಿರೋದಕ್ಕೆ ನಮಗೆ ಈ ವಚನಗಳನ್ನ ಕೊಡ್ಲಿಕ್ಕೆ ಸಾಧ್ಯ ಆಗಿದೆ. ಆದ್ರೆ ಅವರು ತಿಳಿಸಿ ಹೇಳುವ ರೀತಿ ಆ ರೀತಿ ಇರುತ್ತೆ ಅಷ್ಟೇನೆ. ತಮ್ಮ ಮೇಲೆ ನಾನು ಅಂತ ಹೇಳಿಕೊಂಡು ಹೇಳುವಂತ ಒಂದು ವಿಚಾರ ಅವರ ಸ್ವಭಾವ. ಹೀಗ್ ಮಾಡ್ಬೇಕು ಅಂತ ಹೇಳೋದಿಲ್ಲ, ನಾನ್ ಹೀಗಾಗಿದ್ದೀನಿ ಅಂತ ಹೇಳ್ಕೊಳ್ತಾ ಇದ್ದಾರೆ. ಹಾಗೆ 287ನೇ ವಚನ. ಲೌಕಿಕರ ಕಂಡು ಆಡುವೆ ಹಾಡುವೆ, ತಾರ್ಕಿಕರ ಕಂಡು ಆಡುವೆ ಹಾಡುವೆ, ಸಹಜ ಗುಣ ಎನ್ನಲಿಲ್ಲಯ್ಯ, ನಿಜ ಭಕ್ತಿ ಎನಗಿಲ್ಲ ತಂದೆ, ಏಕೋಭಾವ ಎನಗುಳ್ಳಡೆ ಏಕೆ ನೀ ಕರುಣಿಸೆ ಕೂಡಲ ಸಂಗಮ ದೇವ. ನಮ್ಮ ಭಕ್ತಿ, ನಮ್ಮ ನಡೆನುಡಿಗಳು, ಭಕ್ತಿ ಅಂತಂದ್ರೆ ಏನಿಲ್ಲ, ನಡೆನುಡಿಗಳು ಯಾವ ರೀತಿ ಶುದ್ಧವಾದಂತ ನಡೆನುಡಿಯೇ ಭಕ್ತಿ. ಅದಕ್ಕೆ ಇಲ್ಲಿ ಹೇಳ್ತಾರೆ ಯಾವ ರೀತಿ ಇದೆ ನಮ್ಮ ಜೀವನ ನಡೆನುಡಿ ಅಂತಂದ್ರೆ, ಲೌಕಿಕರ ಕಂಡು ಆಡುವೆ ಹಾಡುವೆ, ಈ ಲೋಕದಲ್ಲಿ ನಿರತರಾದಂತ ಆಸೆ ಆಮಿಷಗಳು ಏನೇನೋ ವಿಚಾರಗಳನ್ನ ಹೋಗ್ತಾರಲ್ಲ ಮಾಡ್ಕೊಂಡು, ಲೋಕದ ವ್ಯವಹಾರಗಳು, ಆ ವ್ಯವಹಾರಿಕರ ಜೊತೆ ಸೇರ್ಕೊಂಡಾಗ ಅವ್ರ ಜೊತೆ ಆ ತರಕ್ಕೆ ನಾವು ನಡ್ಕೊಳ್ತೀವಿ. ಆಡುವೆ ಹಾಡುವೆ. ತಾರ್ಕಿಕರ ಕಂಡು ಆಡುವೆ ಹಾಡುವೆ, ಇನ್ನ ಭಕ್ತಿ ಮಾಡುವವ್ರನ್ನ ಕಂಡು ಅಥವಾ ತರ್ಕ ಮಾಡೋರ್ನ ಕಂಡು ಅವ್ರ ಜೊತೆ ಆ ರೀತಿಯಾಗಿ ಆ ತರ್ಕದಲ್ಲಿ ಭಾಗವಹಿಸ್ತೀವಿ, ಅಥವಾ ಭಕ್ತಿ ಮಾಡೋರ್ನ ಕಂಡು ಭಕ್ತಿಯಲ್ಲಿ ಭಾಗವಹಿಸ್ತೀವಿ. ಆದ್ರೆ ಈ ಕಡೆ ಜನ ಸಿಕ್ಕಿದ್ರೆ ಈ ತರ, ಇನ್ನೊಂದ್ ಕಡೆ ಜನ ಸಿಕ್ಕಿದ್ರೆ ಆ ತರ, ಎರಡೂ ತರಕ್ ನಾವು ವ್ಯವಹಾರವನ್ನ ಈ ಲೋಕದಲ್ಲಿ ಮಾಡ್ತಾ ಇದ್ದೀವಿ. ಅಂದ್ರೆ ಯಾವುದು ಸ್ಪಷ್ಟತೆ ಇಲ್ಲ ಅಂತ, ದೃಢತೆ ಇಲ್ಲ ಮನಸ್ಸಿನಲ್ಲಿ, ಏನು ಮಾಡ್ಬೇಕು ಅನ್ನೋ ಒಂದು ಸ್ಪಷ್ಟತೆ ಇಲ್ಲ. ಆ ಸ್ಪಷ್ಟತೆ ಇದ್ರೂ ಕೂಡ ಕೆಲವು ಟೈಮ್ ಏನಾಗುತ್ತೆ, ಮನಸ್ಸು ದೃಢವಾದ ನಿರ್ಧಾರವನ್ನ ತೆಗೆದುಕೊಳ್ಳೋದಿಲ್ಲ, ತಾನು ನಡೀಬೇಕಾದ ದಾರಿಯನ್ನ. ಎರಡೂ ಗೊತ್ತಿದ್ರೂ ಕೂಡ ನಿರ್ಧಾರವನ್ನ ಸರಿಯಾಗಿ ತೆಗೆದುಕೊಳ್ಳೋದಿಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ಸಹಜ ಗುಣ ಎನ್ನಲಿಲ್ಲಯ್ಯ, ನನ್ನಲ್ಲಿ ಸಹಜವಾದ ಗುಣ ಇಲ್ಲ. ಸಹಜ ಅಂತಂದ್ರೆ ಏನು ಅಂದ್ರೆ ಸತ್ಯ. ಸಹಜ ಅಂದ್ರೆ ಸತ್ಯ. ಸತ್ಯವಾದ ಗುಣ ಅಂತಂದ್ರೆ ಅದು ಒಂದೇ ಇರುತ್ತೆ, ಎರಡು ಇರೋದಿಲ್ಲ. ಹಾಗೆ ಆ ರೀತಿಯಾಗಿ ಇರಬೇಕಾದಂತ ಗುಣ ನನ್ನಲ್ಲಿಲ್ಲಯ್ಯ. ನಿಜ ಭಕ್ತಿ ಏನಾಗಿಲ್ಲ, ನಿಜವಾದಂತ ಭಕ್ತಿ ನನ್ನಲ್ಲಿ ಇಲ್ಲ. ಏಕೋಭಾವ ಎನಗುಳ್ಳಡೆ, ಒಂದೇ ಭಾವ ಅಂತ. ಏಕೋಭಾವ ಅಂದ್ರೆ ಒಂದೇ ಭಾವ, ದೃಢವಾದ ಚಿತ್ತ, ದೃಢವಾದ ನಿಶ್ಚಯ ಎನ್ನಲ್ಲಿ ಇದ್ದರೆ ಏಕೆ ನೀ ಕರುಣಿಸೆ, ಯಾಕೆ ಹಿಡಿದ ಕಾರ್ಯಗಳು ನೆರವೇರೋದಿಲ್ಲ? ನೆರವೇರ್ತವೆ. ಯಾವಾಗ ಏಕೋಭಾವದಿಂದ ಮಾಡಬೇಕು, ಒಂದೇ ಮನಸ್ಸಿನಿಂದ ಮಾಡಬೇಕು, ಚಿತ್ತ ಶುದ್ಧವಾಗಿ ಮಾಡಬೇಕು. ಆಗ ನಾವು ಯಾವ ಕಾರ್ಯವನ್ನ ಮಾಡಿದ್ರೂ ಕೂಡ ಸಫಲ ಆಗುತ್ತೆ ಅನ್ನೋದು ಗುರು ಬಸವಣ್ಣನವರ ಈ ವಚನದ ಒಂದು ಸಂದೇಶ. ಏಕೆ ನೀ ಕರುಣಿಸೆ ಅಂದ್ರೆ, ಕೂಡಲ ಸಂಗಮ ದೇವ ಬಂದು ಕರುಣಿಸಕ ನಮಗೆ ತಥಾಸ್ತು ಅಂತ ಅನುಗ್ರಹ ಮಾಡ್ತಾನೆ ಅಂತ ಅಲ್ಲ, ಹಿಡಿದ ಕಾರ್ಯಗಳು ನೆರವೇರುತ್ತೆ ಅಂತ. ಮುಂದಿನ ವಚನ 288. ಓತಿ ಬೇಲಿವರಿವಂತೆ ಎನ್ನ ಮನವಯ್ಯ, ಹೊತ್ತಿಗೊಂದು ಪರಿನಪ್ಪ ಗೋಸುಂಬೆಯಂತೆನ್ನ ಮನವು, ಬಾವುಲ ಬಾಳುವೆಯಂತೆ ಎನ್ನ ಮನವು, ನಡುವಿರುಳೆದ್ದ ಕುರುಡಂಗೆ ಅಗುಸೆಯಲ್ಲಿ ಬೆಳಗಾದಂತೆ ನಾನಿಲ್ಲದ ಭಕ್ತಿಯ ಬಯಸಿದಡುಂಟೆ ಕೂಡಲ ಸಂಗಮ ದೇವ. ಈ ವಚನದಲ್ಲಿ ಹೇಳ್ತಾರೆ, ಓತಿ ಬೇಲಿವರಿಯುವಂತೆ, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಉದಾಹರಣೆಗೆ ತಗೊಳ್ತಾರೆ. ಯಾವ್ಯಾವ್ದು ತಾವು ನೋಡ್ತಾ ಇದ್ದಾರೆ ಬಸವಣ್ಣವ್ರ ಪ್ರಕೃತಿಯಲ್ಲಿ, ಅವೆಲ್ಲವನ್ನೂ ಕೂಡ ತಮ್ಮ ಒಂದು ಉದಾಹರಣೆ ಕೊಡ್ಲಿಕ್ಕೆ ಉಪಯೋಗಿಸ್ಕೊಳ್ತಾರೆ. ಅಂದ್ರೆ ಅವರ ಸೂಕ್ಷ್ಮಮತಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ, ನೋಡಿದ್ದನ್ನ ಅಷ್ಟು ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ಕೊಂಡು ಇದರಿಂದ ಏನ್ ಗುಣ ನಾನ್ ಕಲಿಬಹುದು ಅಂತ. ಈ ಗುರುಸ್ಥಲ ಅಂತ ಬರುತ್ತೆ. ಗುರು ಅಂತಂದ್ರೆ ಏನು ಅಂದ್ರೆ, ನಮಗೆ ಯಾವ್ದು ಪ್ರಜ್ಞೆಯನ್ನ ಬಿತ್ತುತ್ತಾ ಹೋಗುತ್ತಲ್ಲ ಅದಕ್ಕೆ ಗುರು ಅಂತ ಕರೀತಾರೆ. ನಮ್ಮಲ್ಲಿ ಪ್ರಜ್ಞೆ ಜಾಗೃತ ಆಗ್ಬೇಕು ಅದನ್ನ ನೋಡಿದಾಗ, ಅದಕ್ಕೆ ಗುರು ಅಂತ ಕರೀತಾರೆ. ಈ ಬಸವಣ್ಣವ್ರು ಏನ್ ಮಾಡ್ತಾರೆ, ಪ್ರಕೃತಿಯನ್ನೇ ಗುರುವಾಗಿ ಸ್ವೀಕರಿಸ್ತಾರೆ.
ಇಲ್ಲಿ ಸೃಷ್ಟಿಯಲ್ಲಿ ನೋಡಿದಾಗ ಏನೇನೆಲ್ಲ ಕಾಣುತ್ತೆ ಅದರಿಂದ ನಾನು ಏನ್ ಕಲಿಬಹುದು ಅಂತ ನೋಡ್ತಾರೆ. ಇಲ್ಲಿ ಓತಿ ನೋಡ್ತಾರೆ, ಓತಿಕೆತ ಅಂತ ನಾವು ಕರಿತೀವಿ. ಆ ಓತಿ ಬೇಲಿ ಸಂಧಿ ಯಾವಾಗ್ಲೂ ಬೇಲಿ ಸಂಧಿ ಓಡಾಡ್ತಾ ಇರುತ್ತಲ್ಲ, ಅದನ್ನ ನೋಡಿ ಒಂದು ಗುಣವನ್ನ ಕಲಿತಾರೆ. ಕಾಗೆಯನ್ನ ನೋಡಿ ಒಂದು ಗುಣವನ್ನ ಕಲಿತಾರೆ. ಕೋಳಿಯನ್ನು ನೋಡಿ ಒಂದು ಗುಣವನ್ನ ಕಲಿತಾರೆ. ಅದಕ್ಕೆ ಅವೆಲ್ಲವೂ ಕೂಡ ಗುರು ಆಯ್ತು. ನಾವೇನ್ ಮಾಡ್ತೀವಿ, ಗುರು ಅಂತಂದ್ರೆ ಒಬ್ಬ ಕಾವಿದಾರಿ ವ್ಯಕ್ತಿಯನ್ನ ಮಾತ್ರ ಗುರು ಅಂತೀವಿ. ಅದಕ್ಕೆ ಗುರು ಅನ್ನೋದು ಒಂದು ತತ್ವ. ಅದು ತತ್ವ ಯಾವುದರಿಂದ ನಾವು ಜ್ಞಾನ ಸಂಪಾದನೆಯನ್ನ ಮಾಡ್ಲಿಕ್ಕೆ ಅವಕಾಶ ಇದೆಯೋ ಅದೆಲ್ಲವೂ ಕೂಡ ಗುರು. ಪ್ರಕೃತಿ, ಪ್ರಾಣಿ ಪಕ್ಷಿ, ಮನುಷ್ಯರು ಪ್ರತಿಯೊಂದು ಕೂಡ, ಅಥವಾ ಒಂದು ಸನ್ನಿವೇಶ, ಇವೆಲ್ಲವೂ ಕೂಡ ಗುರುಗಳೇ ಆಗಿರುತ್ತೆ. ಅದನ್ನ ಅರಿಯುವ ಮನಸ್ಸಿರ್ಬೇಕು, ಆ ಪ್ರಜ್ಞೆ ಇರ್ಬೇಕು, ಆ ದೃಷ್ಟಿ ಇರ್ಬೇಕು, ಅಷ್ಟೇ. ಅದಿದ್ರೆ ಎಲ್ಲವೂ ಕೂಡ ಗುರುನೇ. ಹಾಗೆ ಇಲ್ಲಿ ಹೇಳ್ತಾರೆ, ಓತಿ ಬೇಲಿವರಿವಂತೆ ಎನ್ನ ಮನವಯ್ಯ. ನನ್ನ ಮನಸ್ಸು ಯಾವ ರೀತಿ ಆಗಿದೆ ಅಂದ್ರೆ, ಆ ಓತಿಕೆತ ಹೆಂಗ್ ಬೇಲಿ ಸದಲಲ್ಲೇ ಓಡಾಡುತ್ತೆ ಸಂಧಿ ತಪ್ಪಿಸ್ಕೊಳ್ಳೋಕೋಸ್ಕರ, ಹಾಗೆ ನನ್ನ ಮನಸ್ಸು ಕಳ್ಳತನದಲ್ಲಿ ತಪ್ಪಿಸ್ಕೊಳ್ಳೋಕೆ ಓಡಾಡ್ತಾ ಇರುತ್ತೆ ಅಂತ. ಯಾವುದೇ ಒಂದು ಸನ್ನಿವೇಶವನ್ನ ದಿಟ್ಟವಾಗಿ ಎದುರಿಸೋದಿಲ್ಲ ಅಂತ ಅರ್ಥ. ಆ ದಿಟ್ಟತನ ಎದುರಿಸಬೇಕಾದ ಸಂದರ್ಭ ಬಂತು ಅಂತಂದ್ರೆ, ಓತಿಕೆತ ಹೆಂಗೆ ಬೇಲಿ ಒಳಗಡೆ ಹೋಗಿ ಸೇರ್ಕೊಳ್ತಾ, ಹಾಗೆ ನನ್ನ ಮನಸ್ಸು ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಜಾಗವನ್ನ ಹುಡುಕ್ತಾ ಇರುತ್ತೆ ಅಂತ ಅರ್ಥ. ಹೊತ್ತಿಗೊಂದು ಪರಿನಪ್ಪ ಗೋಸುಂಬೆಯಂತೆ ನಮ್ಮನು. ಗೋಸುಂಬೆ ಅಂದ್ರೆ ಬಣ್ಣ ಬದಲಾಯಿಸೋದು ನೋಡಿ, ಅದನ್ನ ನೋಡಿ ಕಲ್ತ್ಕೊಂಡು ನಾವು ಗೋಸುಂಬೆಯ ರೀತಿ ಬಣ್ಣವನ್ನ ಬದಲಾಯಿಸಬಾರದು ಅನ್ನೋದು ಈ ವಚನದ ಸಂದೇಶ ಆಗುತ್ತೆ. ಈ ಸಾಲಿನ ಸಂದೇಶ. ಗೋಸುಂಬೆಯಂತೆ ನಮ್ಮನವು, ಮನಸ್ಸು ಗೋಸುಂಬೆಯಂತೆ ಬಣ್ಣ ಬದಲಾಯಿಸ್ತಾ ಇರುತ್ತೆ ಈ ಸನ್ನಿವೇಶಕ್ಕೆ ತಕ್ಕಂತೆ. ಹಾಗೆ ಆಗಬಾರದು ಅಂತ ಹೇಳ್ತಾ ಇದ್ದಾರೆ. ಬಾವುಲ ಬಾಳುವೆಯಂತೆ, ಇಲ್ಲಿ ಒಂದು ಪಕ್ಷಿಯನ್ನ ತಗೊಂಡ್ರು, ಬಾವುಲಿ. ಅದು ರಾತ್ರಿ ಮಾತ್ರ ಎದ್ದಿರುತ್ತೆ, ಹಗಲೆಲ್ಲ ಮಲಗಿರುತ್ತೆ. ಹಂಗೆ ಇಲ್ಲಿ ಹೇಳ್ತಾರೆ, ನಡುವಿರುಳೆದ್ದ ಕುರುಡಂಗೆ ಆಗುಸೆಯಲ್ಲಿ ಬೆಳಗಾದಂತೆ. ಅವನು ಮೊದ್ಲೇ ಕುರುಡ, ಅವನು ಮಧ್ಯರಾತ್ರಿ ಎದ್ದಾನೆ. ಅಮಾವಾಸ್ಯೆ ಮಧ್ಯರಾತ್ರಿ ಅಂತ ಇಟ್ಕೊಳ್ಳಿ. ಅಮಾವಾಸ್ಯೆ ದಿನ ಮಧ್ಯರಾತ್ರಿ ದಿನ ಕಗ್ಗತ್ತಲಿರುತ್ತೆ, ಅವನ್ ಮೊದ್ಲೇ ಹುಟ್ಟು ಕುರುಡ. ಅವನಿಗೆ ಹಗಲೊತ್ತೇ ಕಣ್ ಕಾಣಲ್ಲ, ಇನ್ನ ಮಧ್ಯರಾತ್ರಿ ಇನ್ನೇನ್ ಕಣ್ ಕಾಣ್ಬೇಕು? ಮಧ್ಯರಾತ್ರಿನೂ ಒಂದೇ, ಹಗಲು ಒಂದೇ. ಅಂಥವನು ಮಧ್ಯರಾತ್ರಿ ಎದ್ದು ಅವನಿಗೆ ಏನ್ ಕಾಣ್ತಂತೆ ಅಂದ್ರೆ, ಆಕಾಶದಲ್ಲಿ ಬೆಳಕಾದಂಗೆ ಕಾಣ್ತಂತೆ. ಹುಟ್ಟು ಕುರುಡ ಅಮಾವಾಸ್ಯೆ ದಿನ ಆಕಾಶದಲ್ಲಿ ಬೆಳಕ ಮಧ್ಯರಾತ್ರಿಯಲ್ಲಿ ಎಲ್ಲಿಂದ ಕಾಣುತ್ತೆ? ಹಾಗೆ ಭ್ರಮಾಧೀನರಾಗಬೇಡಿ ಅಂತ ಹೇಳ್ತಾರೆ. ನಾನಿಲ್ಲದ ಭಕ್ತಿಯ ಬಯಸಿದಳು ಉಂಟೆ. ನಾನಿಲ್ಲದ ಅಂತ ಒಂದು ಪದವನ್ನ ಪ್ರಯೋಗಿಸಿದ್ದಾರೆ. ಇಡೀ ವಚನದ ಒಂದು ಮೂಲ ಅದು. ನಾನಿಲ್ಲದ ಅಂದ್ರೆ ಶ್ರದ್ಧೆ ಇಲ್ಲದ ಅಂತ. ಕೆಲವು ಕಡೆ ನಾನು ಅಂತಂದ್ರೆ ಅಹಂಕಾರಕ್ಕೆ ಉಪಯೋಗಿಸ್ತಾರೆ. ಅಹಂಕಾರವನ್ನ ತೋರಿಸ್ಬೇಡಿ ಅಂತ ನಾನು ಅಂತ ಬರುತ್ತೆ. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಅಂತ ಅಕ್ಕಮಹಾದೇವರ ವಚನ ಬರುತ್ತೆ, ಅಲ್ಲೇ ಅಹಂಕಾರಕ್ಕೆ ಬರುತ್ತೆ. ಇಲ್ಲಿ ನಾನಿಲ್ಲದ ಭಕ್ತಿಯ ಬಯಸಿದಡುಂಟೆ ಅಂದ್ರೆ, ಶ್ರದ್ಧೆ ಇಲ್ಲದ ಮಾಡುವ ಕ್ರಿಯೆಗಳಲ್ಲಿ ಯಾವುದೇ ವಿಚಾರ ಇರಲಿ, ಅದರಲ್ಲಿ ಶ್ರದ್ಧೆ ಇಲ್ಲದೆ ಭಕ್ತಿಯ ಬಯಸಿದಡು ಉಂಟೆ. ಶ್ರದ್ಧೆ ಇಲ್ಲದಿದ್ರೆ ಯಾವ ಕ್ರಿಯೆಗಳು ನಡೆಯೋದಿಲ್ಲ, ಸರಿಯಾಗಿ ನಡೆಯೋದಿಲ್ಲ, ಅಲ್ಲಿ ನಮಗೆ ಸಿಕ್ಕಬೇಕಾದ ಸಿಗೋದಿಲ್ಲ ಅನ್ನುವ ವಿಚಾರವನ್ನ ಗುರು ಬಸವಣ್ಣವರು ಈ ವಚನದಲ್ಲಿ ತಿಳಿಸ್ತಾ ಇದ್ದಾರೆ. ಮುಂದಿನ ವಚನ 289. ಸತ್ಯ ಸಂಬಂಧ ಸಯವಾದ ಭೃತ್ಯಾಚಾರ ಎನಗಿಲ್ಲವಯ್ಯ. ಅನುದಿನ ನಿಮ್ಮ ನೆನೆಯಲು ಭಕ್ತಿ ಇಲ್ಲ ಎನಗೆ. ಕೂಡಲ ಸಂಗಮ ದೇವ ಕರುಣಿ ಕೃಪೆಯ ಮಾಡಯ್ಯ ಹೇಳ್ತಾರೆ. ಸತ್ಯ ಸಂಬಂಧ ಸಯವಾದ ಭೃತ್ಯಾಚಾರ ಎನಗಿಲ್ಲ. ಇದು ಭೃತ್ಯಾಚಾರ, ನೇರವಾಗಿ ಅವರೇ ಹೇಳ್ಬಿಟ್ಟಿದ್ರೆ ಭೃತ್ಯಾಚಾರದ ವಚನ. ಭೃತ್ಯಾಚಾರ ಅಂತಂದ್ರೇನು? ವಿನಯ, ಸಜ್ಜನಿಕೆ, ಸಮಾಜದೊಳಗೆ ನಾವು ನಡೆದುಕೊಳ್ಳಬೇಕಾದಂತ ರೀತಿ ನೀತಿಗಳು, ಅತ್ಯಂತ ಒಂದು ವಿನಯರಿತ ರೀತಿಯಲ್ಲಿ ನಡ್ಕೋಬೇಕು. ಇದು ಒಂದು ಭೃತ್ಯಾಚಾರ. ಹಾಗೆ ಸತ್ಯ ಸಂಬಂಧ ಸಯವಾದ, ಸತ್ಯ ಸಂಬಂಧ ಅಂತಂದ್ರೆ ಸಹಜವಾದಂತ ಸಂಬಂಧ ಇರಬೇಕು. ಅದು ಯಾವ ರೀತಿ? ಭೃತ್ಯಾಚಾರ ಇಲ್ಲ, ಸಹಜವಾಗಿರ್ಬೇಕು. ತೋರಿಕೆಯ ಭೃತ್ಯಾಚಾರ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸತ್ಯ ಸಂಬಂಧ ಸಹಜವಾದ ಅಂದ್ರೆ ತೋರಿಕೆಯ ಭೃತ್ಯಾಚಾರ. ಕೆಲವ್ರು ಹೆಂಗೆ ಅಂತಂದ್ರೆ, ಬಂದಾಗ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ, ಮತ್ತೆ ಅವ್ರು ಹೋಗ್ತಿದ್ದಂಗೆ ಬೈಕೊಳ್ತಾರೆ, ಮನಸ್ಸಿನಲ್ಲಿ ಬೈಕೊಳ್ತಿರ್ತಾರೆ, ಇವ್ನು ಯಾಕಪ್ಪ ಬಂದ ಅಂತ ಅಂದ್ಕೊಳ್ತಿರ್ತಾರೆ. ಆದ್ರೆ ಹೊರಗಡೆ ಬಂದ್ರ ಬನ್ನಿ ಅಂತೇಳಿ ವಿನಯವಾಗಿ ಮಾತಾಡ್ತಿರ್ತಾರೆ. ಇದು ಸತ್ಯ ಸಂಬಂಧವಾದ ಭೃತ್ಯಾಚಾರ ಅಲ್ಲ. ಹಾಗೆ ಸತ್ಯ ಸಂಬಂಧ ಭೃತ್ಯಾಚಾರ ಅಂತಂದ್ರೇನು? ಸಹಜವಾಗಿರ್ಬೇಕು ಅಂತ ನಮ್ಮ ನಡೆನುಡಿಗಳು. ಮನಸ್ಸಿನ ಒಳಗಡೆ ಇವನು ಬರ್ಲಿ ಅಂತ ಖುಷಿ ಇರ್ಬೇಕು, ಅವನು ಬಂದ್ರೆ ಅವನು ವೆಲ್ಕಮ್ ಮಾಡ್ಬೇಕು, ಸ್ವಾಗತಿಸ್ಬೇಕು. ಹಾಗೆ ಒಳಗೊಂದು ಹೊರಗೊಂದು ಇದ್ರೆ ಸತ್ಯ ಸಂಬಂಧ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಭೃತ್ಯಾಚಾರ ಎನಗಿಲ್ಲಯ್ಯ, ಆ ರೀತಿ ಇರ್ಬೇಕು ಅಂತಂದ್ರೆ ನಮ್ಮ ಭೃತ್ಯಾಚಾರ ಸಹಜವಾಗಿರ್ಬೇಕು, ಒಳಗೊಂದು ಹೊರಗೊಂದು ಇರಬಾರ್ದು. ಅನುದಿನ ನಿಮ್ಮ ನೆನೆಯಲು ಭಕ್ತಿ ಇಲ್ಲವಯ್ಯ. ನಿಮ್ಮ ನೆನೆಯಲು ಅಂತಂದ್ರೆ ತನ್ನ ಅಂತರಂಗವನ್ನ ನಿರೀಕ್ಷಣೆ ಮಾಡ್ಕೊಳ್ಳೋದು. ತನ್ನ ಅಂತರಂಗವನ್ನ ನಿರೀಕ್ಷಣೆ ಮಾಡ್ಕೊಂಡ್ರೆ ಎಲ್ಲವನ್ನೂ ನಿರೀಕ್ಷಣೆ ಮಾಡ್ದಂಗಾಗುತ್ತೆ. ಹಾಗಾಗಿ ಇಲ್ಲಿ ಭಕ್ತಿ ಏನಾಗಿಲ್ಲವಯ್ಯ. ಕೂಡಲ ಸಂಗಮ ದೇವ ಕರುಣಿ ಕೃಪೆಯ ಮಾಡಯ್ಯ.
ಕೃಪೆ ಮಾಡು. ಅಂದ್ರೆ ಅಂತರಂಗವನ್ನ ನಿರೀಕ್ಷಣೆ ಮಾಡ್ಕೋಬೇಕು, ನಮ್ಮ ತಪ್ಪು ಒಪ್ಪುಗಳನ್ನ ನಾವೇ ಪತ್ತೆ ಹಚ್ಕೊಳ್ಬೇಕು. ಸರ್ಪಭೂಷಣ ಶಿವಯೋಗಿಗಳು ಒಂದ್ ಕಡೆ ಹೇಳ್ತಾರೆ, ಮನವರಿಯದ ಕಳ್ಳತನವಿಲ್ಲವಲ್ಲ, ನನ್ನ ಮನಸ್ಸಿನಲ್ಲಿ ಇರುವ ಕಳ್ಳತನಗಳು ನನಗೆ ಮಾತ್ರ ಗೊತ್ತಿರುತ್ತೆ, ಅವರವರ ಮನಸ್ಸಿನಲ್ಲಿರುವ ಕಳ್ಳತನಗಳು ಅವರವರಿಗೆ ಮಾತ್ರ ಗೊತ್ತಿರುತ್ತೆ, ಪ್ರಪಂಚಕ್ಕೆ ಗೊತ್ತಿರೋದಿಲ್ಲ. ನಾನು ಸುಳ್ಳು ಹೇಳಿದ್ರು ನನಗೆ ಗೊತ್ತಿರುತ್ತೆ, ನಿಜ ಹೇಳಿದ್ರು ನನಗೆ ಗೊತ್ತಿರುತ್ತೆ. ಹಾಗಾಗಿ ಆ ನಡೆನುಡಿ ಪರೀಕ್ಷೆ ಮಾಡೋದಕ್ಕೆ ಬೇರೆ ಒಂದು ಪರೀಕ್ಷೆ ಬೇಕಿಲ್ಲ, ನಮ್ಮ ಮನಸ್ಸೇ ಅದಕ್ಕೆ ಎಕ್ಸಾಮಿನರ್, ಪರೀಕ್ಷೆ ಮಾಡುವಂತವ್ರು. ಹಾಗಾಗಿ ಆ ಮನಸ್ಸಿಗೆ ಗೊತ್ತಿರುತ್ತೆ, ಆ ಕಳ್ಳತನವನ್ನ ನಾವೇ ನಿವಾರಿಸ್ಕೋಬೇಕು ಅನ್ನುವ ಒಂದು ಅರ್ಥ ಬರುತ್ತೆ ಇಲ್ಲಿ. ಮುಂದಿನ ವಚನ 290. ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿವೆ, ತೊಡಹದ ಕೆಲಸದ ಬಣ್ಣಕ್ಕೆ ಕಡಿಹಕ್ಕೆ ಹೊರಗೆ ಬಾರದು ನೋಡ, ಎನ್ನ ಮನದಲ್ಲೊಂದು ಹೃದಯದಲ್ಲೊಂದು ವಚನದಲ್ಲೊಂದು ನೋಡ, ಕೂಡಲ ಸಂಗಮ ದೇವ ಆನು ಭಕ್ತನೆಂಬ ಹುಸಿಯ ಮಸಕವನೇನ ಬಣ್ಣಿಸುವೆನಯ್ಯ ಹೇಳ್ತಾರೆ ಈ ವಚನದಲ್ಲಿ. ಹಿಂದಿನ ವಚನದಂತೆ ಈ ವಚನಗಳೆಲ್ಲವೂ ಕೂಡ ಒಳಗೊಂದು ಹೊರಗೊಂದು, ಓತಿ ಬೇಲಿಗೆ ಹೋಗೋದು, ಗೋಸಂಬೆ ಬಣ್ಣ ಬದಲಾಯಿಸೋದು, ವೃತ್ಯಾಚಾರ ಒಳಗೊಂದು ಹೊರಗೊಂದು ರೀತಿ ಇರೋದು, ಇವೆಲ್ಲ ವಚನಗಳು ಅದನ್ನೇ ಬರ್ತಾ ಇದ್ದಾವೆ. ಒಳಗೊಂದು ಹೊರಗೊಂದು ಇರಬಾರ್ದು, ಸಹಜವಾಗಿರ್ಬೇಕು. ಸಹಜ ಅಂತಂದ್ರೆ ಅಂತರಂಗ ಬಹಿರಂಗ ಒಂದೇ ಆಗಿರುವಂತಹದ್ದು. ಒಳಗೆ ಖುಷಿ ಇತ್ತಂದ್ರೆ ಹೊರಗಡೆನೂ ಖುಷಿ ತೋರಿಸ್ಕೊಳ್ಳೋದು, ಒಳಗೆ ದುಃಖ ಇತ್ತು ಅಂದ್ರೆ ಹೊರಗಡೆನೂ ದುಃಖ ತೋರಿಸ್ಕೊಳ್ಳೋದು. ಯಾರನ್ನೋ ನೋಡಿ ನನಗೆ ಖುಷಿ ಆಯ್ತು ಅಂತಂದ್ರೆ ಆ ಖುಷಿನೇ ತೋರಿಸ್ಕೊಳ್ಳೋದು. ಹೆಂಗಿರ್ಬೇಕೋ ಹಂಗೆ ಇರ್ಬೇಕು, ಸಹಜವಾಗಿ. ಒಳಗೊಂದು ಹೊರಗೊಂದು ತೋರಿಸಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿವೆ ಅಂದ್ರೆ ಮಾತಿಗೆ ಮಾತು ಬೆಳೆಸೋದು ಅಂತ. ಶಬ್ದ ಸಂಭಾಷಣೆಯ ನುಡಿಯ ವರ್ತಿಸಿ ನುಡಿವೆ, ಸರಳವಾಗಿ ಹೇಳ್ಬೇಕು ಅಂತಂದ್ರೆ ಮಾತಿಗೆ ಮಾತನ್ನ ಬೆಳೆಸ್ತಾ ಹೋಗೋದು. ಒಬ್ಬ ಮಾತಾಡ್ತಾನೆ, ಅದಕ್ಕೆ ತಿರುಗಿ ಇನ್ನೊಂದು ಕೌಂಟ್ರ್ ಕೊಡೋದು, ಅವನ್ ಕೌಂಟ್ರು. ಬರೀ ಈ ಕೌಂಟ್ರ್ ಕೊಡ್ತಾ ಕೂತ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಹೆಂಗಾಯ್ತು ಅಂದ್ರೆ, ತೊಡಹದ ಕೆಲಸದ ಬಣ್ಣದಂತೆ ಕಡಿಹಕ್ಕೆ ಹೊರಗೆ ಬಾರದು. ಯಾಕೆಂದ್ರೆ ಮನಸ್ಸಿನಲ್ಲಿ ಒಂದಿರುತ್ತೆ, ಆಡೋ ಮಾತು ಇನ್ನೊಂದ್ ತರ ಇರುತ್ತೆ. ಇದು ತೊಡಹದ ಕೆಲಸದ ಬಣ್ಣದಂತೆ ಅಂದ್ರೆ, ತೊಡಹ ಅಂದ್ರೆ ಇಲ್ಲಿ ತೊಡಿಗೆಗಳು ಅಂತ. ತೊಡಿಗೆ ಅಂದ್ರೆ ಆಭರಣ, ಚಿನ್ನದಿಂದ ಮಾಡಿದ ಆಭರಣಗಳು. ಆ ಚಿನ್ನದಿಂದ ಮಾಡಿದ ಆಭರಣಗಳು ಹೆಂಗಿರುತ್ತೆ ಅಂದ್ರೆ, ಅದು ಒಳಗೂ ಒಂದೇ ಬಣ್ಣ ಹೊರಗೂ ಒಂದೇ ಬಣ್ಣ ಇರುತ್ತೆ. ಅದೇ ತಾಮ್ರದ ಒಂದು ಮೇಲ್ಗಡೆ ಲೇಪ ಮಾಡಿರ್ತಾರಲ್ಲ, ತಾಮ್ರದ ಒಳಗೆ ತಾಮ್ರ ಇರುತ್ತೆ, ಅದ್ರ ಮೇಲೆ ಬಂಗಾರದ ಲೇಪ ಮಾಡಿರ್ತಾರೆ. ಅದ್ ಹೆಂಗಿರುತ್ತೆ ಅಂದ್ರೆ, ಹೊರಗಡೆ ಬಂಗಾರ ಇರುತ್ತೆ, ಒಳಗಡೆ ತಾಮ್ರ ಇರುತ್ತೆ. ನಾವು ಆ ರೀತಿ ತಾಮ್ರದ ಬಣ್ಣ ತರ ಇದ್ದೀವಿ, ಹೊರಗಡೆ ಬಂಗಾರ ಕಾಣ್ತಾ ಇದೆ, ಒಳಗಡೆ ತಾಮ್ರ ಇದೆ ಅನ್ನುವಂಥ ವಿಚಾರವನ್ನ ಇಲ್ಲಿ ಹೇಳ್ತಾರೆ. ಕಡಿಹಕ್ಕೆ ಹೊರಗೆ ಬಾರದು ಅಂದ್ರೆ, ಅದು ನಾವು ಕರಗಿಸಿ ನೋಡಿದಾಗ ಏನಾಗುತ್ತೆ ಅಂದ್ರೆ ಅದ್ರ ಬಣ್ಣ ಗೊತ್ತಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮ್ಮನ್ನ ಟೆಸ್ಟ್ ಮಾಡಿರ್ರಿ, ನಮ್ಮ ಈ ಸಾಧಕ ಜೀವಿಗಳನ್ನ ಚೆಕ್ ಮಾಡಿದಾಗ, ಟೆಸ್ಟ್ ಮಾಡಿದಾಗ, ಈ ರೀತಿಯಾಗಿ ಹೊರಗೆ ಹಚ್ಚಿ ನೋಡಿದಾಗ, ಪರೀಕ್ಷೆಗೆ ಒಡ್ಡಿದಾಗ ನಮ್ಮ ಬಣ್ಣ ಬಯಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಎನ್ನ ಮನದಲ್ಲೊಂದು ಹೃದಯದಲ್ಲೊಂದು, ಅದೇ ವಿಚಾರ. ಮನದಲ್ಲೊಂದು ಹೃದಯದಲ್ಲೊಂದು, ಒಳಗಡೆ ಕಾಪರ್ ಇದೆ, ಹೊರಗಡೆ ಬಂಗಾರ ಇದೆ, ಲೇಪ ಮಾಡಿರ್ತಾರಲ್ಲ ಅದನ್ನ. ಆ ರೀತಿ ಇದ್ರೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ವಚನದಲ್ಲೊಂದು ನೋಡ, ವಚನ ಅಂದ್ರೆ ಮಾತು. ಮನದಲ್ಲೊಂದು ಹೃದಯದಲ್ಲೊಂದು ವಚನದಲ್ಲೊಂದು, ಎಲ್ಲ ಕಡೆ ಒಂದೊಂದು ರೀತಿಯಾಗಿ ನಮ್ಮ ಬಿಹೇವಿಯರ್ ಇರುತ್ತೆ. ಕೂಡಲ ಸಂಗಮ ದೇವ ಆನು ಭಕ್ತನೆಂಬ ಹುಸಿಯ ಮಸಕವನೇನ ಬಣ್ಣಿಸುವೇನೆ. ಇವಿಷ್ಟು ಈ ರೀತಿಯಾಗಿದ್ರೆ ನೀನು ಭಕ್ತ ಹೆಂಗಾಗ್ತೀಯ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಬಸವಣ್ಣವರು. ಇಷ್ಟಿದ್ರೆ ಒಂದು ತನುವು ಮನಸ್ಸು ಏನೋ ಮನಸ್ಸು ಒಂದ್ ಹೇಳುತ್ತೆ, ಹೃದಯ ಅಂದ್ರೆ ಭಾವ ಒಂದ್ ಹೇಳುತ್ತೆ, ಮಾತು ಇನ್ನೊಂದನ್ನ ಹೇಳ್ತಾ ಇದೆ. ಭಾವ, ಮನಸ್ಸು, ಮಾತು, ತ್ರಿಕರಣಗಳು ಅಂತ ಹೇಳ್ತಾರಲ್ಲ, ಮೈ, ಮಾತು, ಮನ ಅಂತೇಳಿ ಹೇಳ್ತಾರೆ. ಈ ಮೂರು ಕೂಡ ಒಂದೊಂದು ವಿಚಾರವನ್ನ ಹೇಳ್ತಾ ಇದ್ರೆ, ರೀತಿಯಲ್ಲಿ ಹೇಳ್ತಾ ಇದ್ರೆ, ಒಂದೇ ವಿಚಾರದ ಬಗ್ಗೆ ಮೂರು ಕೂಡ ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ರೆ ನಾನು ಹೆಂಗೆ ಭಕ್ತ ಆಗಕ್ ಸಾಧ್ಯ ಆಗುತ್ತೆ? ಮೂರು ಒಂದನ್ನೇ ಹೇಳ್ಬೇಕು ಅಂತ ಗುರು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ ಈ ವಚನದಲ್ಲಿ. ಹೀಗಾಗಿ ಭಕ್ತನಾಗುವಂತವನಿಗೆ ಇವೆಲ್ಲವೂ ಕೂಡ ಅಳವಡಬೇಕಾದಂತ ಕ್ರಿಯೆಗಳು ಅಥವಾ ಆಚಾರಗಳು ಅನ್ನುವುದು ಗುರು ಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಶರಣಾರ್ಥಿ.